ಒಂದು ಬದಲಾವಣೆ ತರಬೇಕು ಅಂತೇಳಿ 2013-14ರಲ್ಲಿ PC ಹೋಟಾ ಸಮಿತಿ ಅಂತ ನೇಮಕ ಮಾಡಿದ್ರು. ಅವ್ರ ಸಮಿತಿಯವರು ಹಲವಾರು ಅಂಶಗಳನ್ನು ಕೊಟ್ಟಾರ. ಆ PC ಹೋಟಾ ಕಮಿಟಿ ಏನೊಂದು ರಿಪೋರ್ಟ್ ಕೊಟ್ಟದ ಅದನ್ನ ಈಗ ಇರ್ತಕ್ಕಂಥವ್ರು ಡಸ್ಟ್ಬಿನ್ ಹೋದಾರ. ಬಹಳ ಒಳ್ಳೆ ಒಳ್ಳೆ ಅಂಶಗಳನ್ನ ಹೇಳ್ಯಾರ ಅವರು. KS ಆಗಲಿ KE ಆಗಲಿ ಇಂಟರ್ವ್ಯೂ ಹೋಗ್ತಕ್ಕಂಥವ್ರು ಯಾರು ಹೋಗ್ತಾರ, ಯಾರು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಅಂತೇಳಿ ಯಾರಿಗೆ ಗೊತ್ತಾಗಬಾರ್ದು. ಇಂಥ ಹಲವಾರು ಅಂಶಗಳನ್ನು PC ಹೋಟಾ ಕಮಿಟಿ ಕೊಟ್ಟದ. PC ಹೋಟಾ ಸಮಿತಿ ಎಲ್ಲಾ ವರದಿಗಳನ್ನ ಈ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಹಾಗೇನೆ ಇವತ್ತ ಉದ್ಯೋಗಾಕಾಂಕ್ಷಿಗಳಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ದಂಧ ಮಾಡ್ತಾ ಇದಾರೆ. ಇವತ್ತ ಅದು ಎಕ್ಸಾಮ್ ಫಾರ್ಮ್ ಫೀ 750 ರೂಪಾಯಿ. ಅದಕ್ಕಿಂತ ಹಿಂದೆ ನಡೆದಂತ ಎಕ್ಸಾಮ್ದಲ್ಲಿ ಒಬ್ಬೊಬ್ಬ ಅಭ್ಯರ್ಥಿ HK ನಾನ್ HK ಎಲ್ಲಾ ಕಡೆ ಎಕ್ಸಾಮ್ ನಡೆಸಬೇಕಾದ್ರೆ 6ರಿಂದ 7,000 ರೂಪಾಯಿ ಫೀ ಅನ್ನ ಇವತ್ತು ವಸೂಲಿ ಮಾಡಿದಾರ. ಈ ಫೀ ಅನ್ನ ಬಡ ಉದ್ಯೋಗಾಕಾಂಕ್ಷಿಗಳಿಂದ ವಸೂಲಿ ಮಾಡಬಾರ್ದು, ಫ್ರೀ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತೇಳಿ ನಾವು ಹೋರಾಟ ಸಮಿತಿಯಿಂದ ಆಗ್ರಹ